ಹಾಯ್ ವಿವರ್ಸ್, ನಾವು ಸುಲಭವಾಗಿ ಮನೆಯಲ್ಲೇ ಈಗ ಪಾನಿಪುರಿ, ಸೇವ್ ಪುರಿ, ದಹಿ ಪುರಿ ಎಲ್ಲನೂ ಮಾಡ್ಕೋಬೋದು. ಇದಕ್ಕೆ ನಾನು ಆಲೂಗಡ್ಡೆ ಹಾಗೆ ಕಡಲೆಕಾಳನ್ನು ನೆನೆಸಿ ಎರಡನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಒಂದು 2ರಿಂದ 2.5 ಸ್ಪೂನಷ್ಟು ಅಂದರೆ ಸೌಟಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ಮಸಾಲೆಗೆ ಸ್ವಲ್ಪ ಎಣ್ಣೆ ಬೇಕು. ಹಾಗೆ 2 ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು, ಜೀರಿಗೆ ಸ್ವಲ್ಪ ಸಿಡಿತಾ ಇದ್ದ ಹಾಗೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಬೇಡ ಅಂದರೆ ನೀವು ಜೀರಿಗೆ ಪೌಡ್ರನ್ನಾದರೂ ಕೂಡ ಹಾಕ್ಕೋಬೋದು. ಆದರೆ ಜೀರಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೀನಿ. ತೀರಾ ಅತಿಯಾದ ಮಸಾಲೆಗಳನ್ನೆಲ್ಲ ಇಲ್ಲಿ ನಾನು ಯೂಸ್ ಮಾಡ್ತಾಯಿಲ್ಲ. ಈರುಳ್ಳಿ ಸ್ವಲ್ಪ ಬೆಂದ್ಕೋಬೇಕು. ಈ ಈರುಳ್ಳಿ ಬಣ್ಣ ಸ್ವಲ್ಪ ಪಿಂಕಿಶ್ ಆಗ್ತಾ ಇದ್ದ ಹಾಗೇ ಇದಕ್ಕೆ ನಾನು ಸ್ವಲ್ಪ ಹಸಿ ಖಾರವನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಮಾತ್ರ ಹಸಿ ಖಾರನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ನಿಮಗೆ ಖಾರ ತುಂಬ ಬೇಕು ಅನ್ನೋದಾದರೆ ಖಾರ ಹಾಕ್ಕೋಬೋದು, ಅಥವಾ ಹಸಿ ಮೆಣಸಿನ್ಕಾಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಕೂಡ ಹಾಕ್ಕೋಬೋದು. ಕೆಲವೊಬ್ಬರು ಈರುಳ್ಳಿ ಬೇಡ ಅನ್ನೋದಾದರೆ ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಆದರೆ ಈರುಳ್ಳಿ ಹಾಕೋದ್ರಿಂದ ಇದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಪಾನಿಪುರಿ ನಾವು ಸ್ಟಾಲಲ್ಲೆಲ್ಲ ತಿಂತೀವಲ್ವ, ಅವರು ಕೂಡ ಈರುಳ್ಳಿನ ಬಳಸಿರ್ತಾರೆ. ಒಂದು ಸಾರಿ ಅವರು ಮಸಾಲೆನ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಮತ್ತೆ ಆಲೂಗಡ್ಡೆ, ಕಡಲೆಕಾಳು ಅಥವಾ ಹಸಿ ಬಟಾಣಿ ಈ ಥರದನ್ನೆಲ್ಲ ಹಾಕ್ತಾ ಹೋಗ್ತಾರೆ. ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಅಚ್ಚ ಖಾರದ ಪುಡಿ, ಹಾಗೆ ಧನಿಯಾ ಪೌಡ್ರು, ಆಮ್ಚೂರು ಪೌಡ್ರು, ಹಾಗೆ ಸ್ವಲ್ಪ ಚಕ್ಕೆ ಪೌಡ್ರನ್ನ ಕೂಡ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಧನಿಯಾ ಪೌಡ್ರು, 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಕ್ಕೆಯ ಪೌಡ್ರು, ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಆಮ್ಚೂರು ಪೌಡ್ರನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಈ ಮಸಾಲೆ ಎಲ್ಲ ಹಾಕಿದ ಮೇಲೆ ಫ್ಲೇಮನ್ನು ಸ್ವಲ್ಪ ಲೋವಲ್ಲೇ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೋವಾಗ ಸ್ವಲ್ಪ ಫ್ಲೇಮನ್ನು ಲೋವಲ್ಲೇ ಇಡಬೇಕು. ಇಲ್ಲ ಅಂದರೆ ಈ ಮಸಾಲೆ ಎಲ್ಲ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಈ ರೀತಿ ಚೆನ್ನಾಗಿ ಇದು ಬೆಂದಮೇಲೆ ನಾನು ಕುದಿಸಿ ಇಟ್ಟಂಥ ಆಲೂಗಡ್ಡೆನ ಈ ರೀತಿ ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮುಂಚೆ ಕೂಡ ಮ್ಯಾಶ್ ಮಾಡಿ ಇಟ್ಕೋಬೋದು. ಆಲೂಗಡ್ಡೆ ಸ್ವಲ್ಪ ಮಸಾಲೆನ ಜಾಸ್ತಿ ಹಿಡಿಯುತ್ತೆ, ಹಾಗೆ ಸಾಲ್ಟನ್ನು ಜಾಸ್ತಿ ಹಿಡಿಯುತ್ತೆ. ಆ ಕಾರಣಕ್ಕೆ ಉಪ್ಪು ಖಾರ ಸ್ವಲ್ಪ ಮಸಾಲೆನ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿನೇ ಹಾಕ್ಕೊಂಡ್ರೆ ಈ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಕಾಬೂಲ್ ಕಡಲೆನ ನೆನೆಸಿ ಇದನ್ನು ಒಂದು 3 ವಿಸಲ್ ಕುದಿಸಿ ಇಟ್ಕೊಂಡಿದ್ದೀನಿ. ನಾನು ಕಾಬೂಲ್ ಕಡಲೆನ ಒಂದು 3 ಅವರ್ ನೆನೆಸಿ ಇಟ್ಟಿದ್ದೆ. ಆಮೇಲೆ ಇದನ್ನು ಕುದಿಸಿ ಈಗ ಮ್ಯಾಶ್ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಈ ಹಸಿ ಬಟಾಣೆನ ಹಾಕ್ಕೊಳ್ತಾರೆ, ಅಥವಾ ಮಾಮೂಲಿ ಕಡಲೆ ಕೂಡ ಹಾಕ್ಕೊಳ್ತಾರೆ. ನಾನಿಲ್ಲಿ ಕಾಬೂಲ್ ಕಡಲೆನ ಬಳಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ಟೈಮಲ್ಲೆಲ್ಲ ನೀವು ಫ್ಲೇಮನ್ನು ಲೋವಲ್ಲೇ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಮಸಾಲೆ ಈ ಕಡಲೆಗೆ ಹಾಗೆ ಆಲೂಗಡ್ಡೆಗೆಲ್ಲ ಚೆನ್ನಾಗಿ ಬೆರೆತ್ಕೋಬೇಕು. ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ನೋಡ್ಕೋಬೋದು. ನಿಮಗೆ ಖಾರ ಅಥವಾ ಮಸಾಲೆ ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪ ಮಸಾಲೆನ ಹಾಗೆ ಖಾರದ ಪುಡಿನ ಹಾಕ್ಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದ ನೀರನ್ನು ಹಾಕ್ಕೋಬೇಕು. ಇದಕ್ಕೆ ನಮಗೆ ಈಗ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಾನು ನೀರನ್ನು ಹಾಕಿದ ಮೇಲೆ ಇದಕ್ಕೆ ಸಾಲ್ಟನ್ನು ಹಾಕ್ಕೊಳ್ತೀನಿ. ನಾನು ಕಡಲೆನ ಕುದಿಸಿ ಇಟ್ಟಿದ್ನಲ್ವ,
ಅದೇ ನೀರನ್ನು ಬಸಿದು ಅದನ್ನು ಮ್ಯಾಶ್ ಮಾಡಿ ಇಟ್ಟಿದ್ದೆ. ಆ ಬಸಿದಂಥ ನೀರನ್ನೇ ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕಡಲೆ ಕುದಿಸೋವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಲ್ಟನ್ನು ಹಾಕಿದ್ದೆ. ಈಗ 2 ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಇದಕ್ಕೇ ಚಾಟ್ ಮಸಾಲೆನ ಹಾಕ್ತಾರೆ. ಆ ರೀತಿ ಹಾಕಿದರೆ ಸ್ವಲ್ಪ ಕಹಿ ಆಗಿ ಬರುತ್ತೆ. ಆ ಕಾರಣಕ್ಕೆ ನಾನು ಈಗ ಚಾಟ್ ಮಸಾಲೆನ ಹಾಕ್ಕೊಳ್ಳಲ್ಲ. ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಇದನ್ನು ಎಲ್ಲವೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಬೇಯಿಸ್ಕೋಬೇಕು. ಇದು ಬೆಂದ್ಕೊಳ್ತಾ ಇದ್ದಾಗೇ ಗಟ್ಟಿ ಆಗ್ತಾ ಬರುತ್ತೆ. ಆ ರೀತಿ ಗಟ್ಟಿ ಆಗಬೇಕು. ನಿಮಗೆ ಬೇಕು ಅಂದಾಗೆಲ್ಲ ನೀವು ಮತ್ತೆ ಸ್ವಲ್ಪ ಬಿಸಿ ನೀರನ್ನು ಹಾಕಿಬಿಟ್ಟು ಬಿಸಿ ಮಾಡಿ ಇದನ್ನು ನೀವು ಸರ್ವ್ ಮಾಡ್ಬೋದು. ಈ ಮಸಾಲೆ ಪೂರಿಗೆಲ್ಲ ಸ್ವಲ್ಪ ಈ ಆಲೂ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾವು ಸೇವ್ ಪೂರಿ, ಮಾಮೂಲಿಯಾಗಿ ದಹಿ ಪುರಿ, ಪಾನಿಪುರಿ ಈ ಥರದಕ್ಕೆಲ್ಲ ಮಸಾಲೆ ಕ್ವಾಂಟಿಟಿ ಸ್ವಲ್ಪ ಗಟ್ಟಿಯಾಗಿದ್ದರೂ ಪರವಾಗಿಲ್ಲ. ಈ ಮಸಾಲೆ ಬೇಲು ಈ ಥರದಕ್ಕೆಲ್ಲ ಈ ಮಸಾಲೆ ಸ್ವಲ್ಪ ನೀರಾಗಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಇದನ್ನು ಸಪ್ರೇಟಾಗಿ ಹೆಚ್ಚಿ ಇಟ್ಬಿಟ್ಟು ಸರ್ವ್ ಮಾಡೋವಾಗ ಹಾಕ್ತಾರೆ. ಬಟ್ ಇದರಲ್ಲಿ ಈ ರೀತಿ ಹಾಕಿ ಇದನ್ನು ಒಂದು ಕುದಿ ಈ ರೀತಿ ಚೆನ್ನಾಗಿ ಕುದಿಸಿ ಫ್ಲೇಮನ್ನು ಆಫ್ ಮಾಡೋದ್ರಿಂದ ಈ ಕೊತ್ತಂಬರಿ ಸೊಪ್ಪಿನ ವಾಸನೆ ಕೂಡ ಈ ಮಸಾಲೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಈ ಮಸಾಲೆ ಆಯಿತು. ನಾನು ಫ್ಲೇಮನ್ನು ಆಫ್ ಮಾಡಿ ಈಗ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಎಣ್ಣೆ ಕಾದಿದೆ. ಈಗ ನಾನು ರೆಡಿಮೇಡಾಗಿ ತಂದಿರೋ ಅಂಥ ಈ ಪಾನಿಪುರಿಗಳನ್ನ ಕರಿತಾ ಇದ್ದೀನಿ. ಇದರಲ್ಲಿ ಕೂಡ ನಿಮಗೆ ಪುರಿಗಳು ರವೆಯಿಂದ ಮಾಡಿರೋದು ಹಾಗೆ ಮೈದಾ ಹಿಟ್ಟಿಂದ ಮಾಡಿರೋದು ಎರಡೂ ಕೂಡ ಸಿಗುತ್ತೆ. ಬಟ್ ರವೆಯಿಂದ ಮಾಡಿರೋ ಅಂಥ ಈ ಪುರಿಗಳನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ಇದು ಬೇಗ ಜೀರ್ಣ ಆಗುತ್ತೆ. ಸ್ವಲ್ಪ ಮೈದಾ ಹಿಟ್ಟಿನಿಂದ ಮಾಡಿರುವಂಥ ಪುರಿಗಳನ್ನ ತೊಗೊಂಡಾಗ ಅದು ಜೀರ್ಣ ಆಗೋದು ಕಡಿಮೆ. ನೋಡಿ, ಇಲ್ಲಿ ನಾನು ಸ್ವೀಟ್ ಪಾನಿ ಹಾಗೆ ಕಟ್ಟಮಿಟ್ಟ ಪಾನಿನ ಹಾಗೆ ಸ್ವಲ್ಪ ಸೇವನ್ನು, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ, ಸಣ್ಣ ಸೇವನ್ನು ಕೂಡ ಇಟ್ಟಿದ್ದೀನಿ. ಈಗ ಇದನ್ನು ನನ್ನ ಮಕ್ಕಳಿಗೆ ಅಥವಾ ಯಾರಿಗಾದ್ರೂ ಬೇಕು ಅನ್ನೋ ರೀತಿಯಲ್ಲಿ ಯಾವುದನ್ನು ಕೇಳ್ತಾರೋ ಆ ರೀತಿಯಲ್ಲಿ ನಾನು ಇದನ್ನು ಸೆಟ್ ಮಾಡಿ ಹಾಕ್ತೀನಿ. ಯಾವುದೇ ಪುರಿಗಳನ್ನ ಸರ್ವ್ ಮಾಡೋಕ್ಕೆ ಮುಂಚೆ ಈ ರೀತಿ ಪುರಿಗಳನ್ನ ಮಾಡಿಬಿಟ್ಟು ಇದಕ್ಕೆ ನಾವು ಮಾಡಿ ಸಣ್ಣ ಪ್ಲೇಟ್ನ ಮಸಾಲೆನ ಫುಲ್ ಮಾಡ್ತಾ ಹೋಗಬೇಕು. ಈ ಪಾನಿಗಳನ್ನ ಈ ಸ್ವೀಟ್ ಪಾನಿ ಅಥವಾ ಈ ಕಟ್ಟಮಿಟ್ಟ ಪಾನಿನೆಲ್ಲ ಮುಂಚೆನೇ ಹಾಕಬಾರ್ದು. ಈ ಥರ ಅದಕ್ಕೇನು ಗೊತ್ತಾಗುತ್ತೆ, ಇಡ್ಲಿ ಬಿಡು, ಏನಾಗಲ್ಲ. ಹಾಕಿದ ಮೇಲೆ ಹಾಕಬೇಕು. ಆ ರೀತಿ ನಾವು ನೀರನ್ನು ಹಾಕಿಬಿಟ್ರೆ ಪೂರಿ ಎಲ್ಲ ಮೆತ್ತಗಾಗಿಬಿಟ್ಟು ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಆಲೂ ಮಸಾಲೆನ ಹಾಕಿದ ಮೇಲೆ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲೆ ಹೇಳ್ತಾನ ಸ್ವಲ್ಪ ಶಟ್ರ್ ಮನೆಗೆ ಹೋಗ್ತಿದ್ರಲ್ಲ ನೀವು ಜನದಾಗ ಸ್ವಲ್ಪ ಇನ್ನ ತಗೊಂಬಂದು ಅಚ್ಚ ಖಾರದ ಪುಡಿ ಹಾಗೆ ಇದಕ್ಕೆ ಮಿಟ್ಟ ಪಾನಿನ ಇದು ಸ್ವೀಟ್ ಅಲ್ಲಿ ಮಾಡ್ಕೊಂಡಿರ್ತೀನಿ ನಾನು. ಅದು ಹಂಗ ಹಾಕ್ಬೇಕು, ನೀರಾಗಿ ಕೂಡ ಹೊರಗ ಒಳಗ ಹತ್ತವಂಗ ಇದನ್ನು ಅವ್ರ ಹಂಗ ಹಾಕೊಟ್ಟಿರ್ತಾರ ನೋಡಿದಿಲ್ಲ. ಹಾಕಿ ಹಾಕೊಡಕ್ಕ ಎದ್ರಾಗ ಹಾಕ್ತಾರ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಂದ ಹಾಕಿ ಆಮೇಲೆ ಸಣ್ಣ ಸೇವನ್ನು ಹಾಕಿ ಸರ್ವ್ ಮಾಡಿ. ವಯಸ್ಸಿ ಹಂಗಾಕಿ ಇದು ಕೊತ್ತಂಬರಿನ ಬೇಕು ಅನ್ನೋದಾದರೆ ಇವ್ರಿಗೆಲ್ಲ ಸಣ್ಣ ಸೇವ್ ಇರಲಿಲ್ಲ ಅಲ್ಲಿ ದಹಿ ಅಲ್ಲಿ ವಯಸ್ಸು ಮಾಡ್ಬೋದು. ನಿಂಗೆ ಇನ್ನೊಂದು ಕೆಲಸ ಆಗ್ತೀನಿ ಬೈಬೇಡ. ಮಾಡಿರ್ತೀವಲ್ವ ಜೂಮ್ ಮಾಡಲಿ, ಬಂದ್ ಮಾಡಿ ಅದನ್ನು ನಾನು ಹಾಗೆ ಸರ್ವ್ ಮಾಡ್ತಾ ಇದ್ದೀನಿ.
ಬೇಕು ಅನ್ನೋದು ಡೋರ್ ತೆಗಿ ಪ್ಲಾಸ್ಟಿಕ್ ಡಬ್ಬ ಆಯ್ತು ಕೂಡ ಹಾಕಿ ಸರ್ವ್ ಮಾಡ್ಬೋದು. ನನಗೂ ತಿನ್ಬೇಕೈತಿ ಸ್ವಲ್ಪ ಹಾಲು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ.